ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನ ತುಂಬ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಉಜ್ಜಿ ತಿಕ್ಕಿ ಅವಶ್ಯಕತೆ ಇಲ್ದಿರ ಈಸಿಯಾಗಿ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು. ಜಾಸ್ತಿ ಪೂಜಾ ವಸ್ತುಗಳು ಇದೆ ಅನ್ನೋದಾದರೆ ಅದನ್ನ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಅನ್ನೋದು ಹಿಡಿಸ್ತಾ ಇರುತ್ತೆ. ಬಟ್ ನಾನಿವತ್ತು ಶೇರ್ ಮಾಡ್ತಾ ಇರುವಂಥ ಈ ಒಂದು ಮೆಥಡ್ನ ಫಾಲೋ ಮಾಡೋದಾದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು. ಈಗಾಗಲೇ ನಮ್ಮ ಚಾನಲಲ್ಲಿ ಪೂಜಾ ವಸ್ತುಗಳನ್ನ ಯಾವ್ಯಾವ ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋ ಒಂದು 5 to 6 ವಿಡಿಯೋಸ್ ಅನ್ನೋದು ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋಸ್ನ ಚೆಕ್ ಮಾಡಿಲ್ಲ ಅನ್ನೋದಾದರೆ ಒಂದ್ಸರಿ ಚೆಕ್ ಮಾಡಿ. ಈ ವಿಡಿಯೋದಲ್ಲೂ ಕೂಡ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ DIYನ ತೋರಿಸ್ತಾ ಇದ್ದೀನಿ. ಆ ಒಂದು ಪೇಸ್ಟ್ನ ಉಪಯೋಗಿಸ್ಕೊಂಡು ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು. ಅದು ಹೇಗೆ, ಯಾವ ಪೇಸ್ಟ್ ಅಂತೆಲ್ಲನೂ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಯಾವ್ಯಾವ ಪೂಜಾ ಐಟಮ್ಸ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದೆಲ್ಲದನ್ನು ಕೂಡ ಕೌಂಟರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸಿಂಕ್ನ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಫಸ್ಟಿಗೆ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಲ್ವರ್ ವಸ್ತುಗಳೆಲ್ಲ ಕೂಡ ಸಪ್ರೇಟಾಗಿ, ಬೆಳ್ಳಿ ವಸ್ತುಗಳನ್ನೆಲ್ಲ ಸಪ್ರೇಟಾಗಿ, ಮತ್ತು ತಾಮ್ರ ಹಿತ್ತಾಳ ಇದೆಲ್ಲ ಇರುತ್ತಲ್ಲ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಕೂಡ ನಾನು ಡೈಲಿ ಬೇಸ್ಡ್ ಮೇಲೆ ಪೂಜೆಗೆ ಉಪಯೋಗಿಸುವಂಥ ವಸ್ತುಗಳು. ನೀವು ಅಂದ್ಕೊಳ್ಬೋದು ಇದೆಲ್ಲ ಕೂಡ ಸ್ವಲ್ಪ ಕ್ಲೀನಾಗೇ ಇದೆ ಅಲ್ವಾ, ಇದನ್ನೇ ಮತ್ತೆ ಕ್ಲೀನ್ ಮಾಡಿ ಏನು ತೋರಿಸ್ತೀರಾ ಅಂತ. ಸೊ ಆಲ್ಮೋಸ್ಟ್ ನಾನು 7 days ಆಗಿದೆ ಈ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ. ಹಬ್ಬದ ಟೈಮಲ್ಲಿ ಪೂಜಾ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಈ ಒಂದು ವಿಡಿಯೋನ ಮುಂಚಿತವಾಗಿ ಶೂಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಫಸ್ಟು ನಾನು ಬೆಳ್ಳಿ, ತಾಮ್ರ, ಹಿತ್ತಾಳದೆಲ್ಲ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ, ಇದೆಲ್ಲದನ್ನು ಕೂಡ 5-10 ನಿಮಿಷದಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಈಗ ನಾನು ಸ್ವಲ್ಪ ಜಾಸ್ತಿ ಕೊಳೆ ಆಗಿರುವಂತಹ ತಾಮ್ರದ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದೆಲ್ಲ ಕೂಡ ಕಾಪರ್ದು, ತುಂಬ ಜಾಸ್ತಿ ಕೊಳೆ ಆಗಿದೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾ ಇದ್ರಿ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅಂತ. ಇದರಲ್ಲಿರುವಂಥ ಅರಿಶಿನ ಕುಂಕುಮನ ವಿಡಿಯೋದಲ್ಲಿ ತೋರಿಸ್ದಂಗೆ ಸಪ್ರೇಟಾಗಿ ಬೌಲ್ಸ್ಗೆ ತೆಗೆದಿಟ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಪೂರ್ತಿ ಒಣಗಿದ್ದಾದಮೇಲೆ ಮತ್ತೆ ಇದರಲ್ಲಿ ಅರಿಶಿನ ಕುಂಕುಮನ ಸೇರಿಸಿ ಇಡ್ತೀನಿ. ಈಗ ಇದೆಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ DIY ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ನ ತೊಗೊಂಡು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನುಣ್ಣಗಿರುವಂಥ ಉಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಕಲ್ಲುಪ್ಪು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟು ಅಡುಗೆ ಮಾಡೋಕ್ಕೆ ಉಪಯೋಗಿಸ್ತೀವಲ್ವ ಹುಣಸೆಹಣ್ಣಿನ ಪೇಸ್ಟ್, 2 ಸ್ಪೂನಷ್ಟು ಹುಣಸೆಹಣ್ಣಿನ ಪೇಸ್ಟ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪೇಸ್ಟ್ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋದಾದರೆ ಇದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸನ್ನ ಹಿಂಡ್ಕೊಳ್ಬೋದು ಅಥವಾ ವೆನಿಗರ್ನ ಹಾಕ್ಕೊಳ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ವಾಟರ್ನ ಕೂಡ ಹಾಕ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಈ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಅಪ್ಲೈ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ರಿಸಲ್ಟ್ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ಕೈಯಿಂದನೇ ಈ ರೀತಿ ಅಪ್ಲೈ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗಿಬಿಡ್ತಾ ಇದೆ. ಇನ್ನು ಈ ರೀತಿ ಕ್ಲೀನ್ ಆದಮೇಲೆ ಎಷ್ಟು ದಿನಗಳ ಕಾಲ ಕಪ್ಪಗಾಗ್ದಿರ ಇರುತ್ತೆ ಅನ್ನೋದಾದರೆ 1 ವಾರದವರೆಗೂ ಕೂಡ ಕಪ್ಪಗಾಗ್ದಿರ ಇರುತ್ತೆ. ಕರೆಕ್ಟಾಗಿ ಈ ರೀತಿ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಈ ರೀತಿ ನಾವು ಅಪ್ಲೈ ಮಾಡಿದ ಆದಮೇಲೆ ವಾಶ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಬಟ್ಟೆಯಿಂದ ಒರೆಸಿ ಇಡೋದಾದರೆ ತುಂಬ ದಿನಗಳವರೆಗೂ ಕೂಡ ಕಪ್ಪಗಾಗ್ದಿರ ಇರುತ್ತೆ. ಹಿತ್ತಾಳೆ ಪಾತ್ರೆಗಳಿಗೆ ಕಂಪೇರ್ ಮಾಡೋದಾದರೆ ಕಾಪರ್ ವೆಸಲ್ಸ್ ಏನಿರುತ್ತೆ ಇದು ಬೇಗನೆ ಕಪ್ಪಗಾಗುತ್ತೆ. ಇದು ಸರ್ವೇ ಸಾಮಾನ್ಯ, ಅದು ಸಹಜ ಗುಣ ಕೂಡ ಹೌದು. ನೆಕ್ಸ್ಟ್ ನಾನು ಇನ್ನೊಂದು ಗ್ಲಾಸ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ಒಂದು ಚೊಂಬನ್ನ ಕೂಡ ಕ್ಲೀನ್ ಮಾಡಿ ತೋರಿಸ್ತೀನಿ, ಡಿಫ್ರೆನ್ಸ್ ಅನ್ನೋದು ಅಬ್ಸರ್ವ್ ಮಾಡಿ. ಒಂದು ಕಡೆ ಅಪ್ಲೈ ಮಾಡಿದ್ದೀನಿ, ಈಗ ನೋಡಿ ಪೂರ್ತಿ ಚೊಂಬಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇಮ್ಮಿಡಿಯೇಟಾಗಿ ಕ್ಲೀನ್ ಆಗಿದೆ. ಕೈ ಕೂಡ ನೋವಾಗಲ್ಲ, ಜಾಸ್ತಿ ಉಜ್ಜೋ ಅವಶ್ಯಕತೆ ಕೂಡ ಬೇಕಾಗಿಲ್ಲ. ಈ ರೀತಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋದಾದರೆ ಎಷ್ಟೇ ಪೂಜಾ ವಸ್ತುಗಳಿದ್ರೂ ಕೂಡ ನೀವು ಇನ್ಸ್ಟೆಂಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ನೀವು ಅಪ್ಲೈ ಮಾಡಿದ ಆದಮೇಲೆ ಜಾಸ್ತಿ ಹೊತ್ತು ಒಣಗ್ಸೋಕ್ಕೆ ಬಿಡಬಾರ್ದು. ಅಪ್ಲೈ ಮಾಡಿದ್ದಾದಮೇಲೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿಕೊಂಡ್ರೇ ಬೆಟರು. ಆಗ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮೆಲ್ಲರಿಗೂ ಅನ್ನಿಸ್ಬೋದು ತಾಮ್ರದ ಪಾತ್ರೆಗಳನ್ನ ಕ್ಲೀನ್ ಮಾಡೋದು ಸುಲಭ, ಬೇರೆದನ್ನು ತೋರಿಸಿ ಅಂತ. ಅದು ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ನಾವು ಈ ರೀತಿ ತೊಳೆದಿದ್ದಾದಮೇಲೆ ಇಮ್ಮಿಡಿಯೇಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗತ್ತೆ. ಆಗ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳ್ದಿರ ಇರುತ್ತೆ. ನಾನು ಕ್ವಿಕ್ಕಾಗಿ ಈ ಒಂದು ವೆಸಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜಾಸ್ತಿ ಕೊಳೆ ಏನೂ ಆಗಿಲ್ಲ. ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗೇ ಇದ್ದಾವೆ. ಇದಕ್ಕೂ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದ್ಸರಿ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಒತ್ತಿ ಉಜ್ಜೋ ಅವಶ್ಯಕತೆ ಏನಿರಲ್ಲ.
ಎಲ್ಲಾದರೂ ತುಂಬ ಜಾಸ್ತಿ ಗಾಢವಾಗಿರುವಂಥ ಕಲೆಗಳಿದೆ ಅಂದಾಗ ಮಾತ್ರ ಅಲ್ಲಿ ಒಂದು 2-3 ಸತಿ ನೀವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸ್ವಲ್ಪ ಡಿಸೈನ್ಸ್ ಎಲ್ಲ ಜಾಸ್ತಿ ಇದೆ ಅನ್ನೋದಾದರೆ ನೀವು ಆದಷ್ಟು ಒಂದು ಹೊಸ್ದಾಗಿರುವಂಥ ಟೂತ್ ಬ್ರಷ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಈಗ ಸ್ಟೀಲ್ ಬ್ರಷಸ್ ಎಲ್ಲ ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಈ ಒಂದು ಪೇಸ್ಟ್ನ ಅಪ್ಲೈ ಮಾಡಿ ಕೂಡ ನೀವು ವಾಶ್ ಮಾಡ್ಕೊಳ್ಬೋದು. ಈಗ ಎಲ್ಲದಕ್ಕೂ ಕೂಡ ನಾನು ಪೇಸ್ಟ್ನ ಅಪ್ಲೈ ಮಾಡಿದಾಗಿದೆ. ಈಗ ವಾಶ್ ಮಾಡಿಬಿಟ್ಟು ಈ ಪ್ಲೇಸಲ್ಲೇ ಇಡಬೇಕಲ್ವ, ಅದಕ್ಕೋಸ್ಕರ ಒಂದ್ಸರಿ ನೀಟಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಬೈ 1 ಎಲ್ಲದನ್ನು ಕೂಡ ತೊಳೆದ್ಬಿಟ್ಟು ತೋರಿಸ್ತೀನಿ. ಪ್ಲೇಟ್ ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನಾಗಿದೆ. ಮುಂಚೆನೇ ಕ್ಲೀನಾಗಿತ್ತು, ಬಟ್ ಆದರೂ ಕೂಡ ಒಂದು ಲೇಯರ್ ಅನ್ನೋದು ಫಾರ್ಮ್ ಆಗಿರುತ್ತೆ ಅಲ್ವಾ, ಆ ಒಂದು ಲೇಯರ್ ಅನ್ನೋದು ನೀಟಾಗಿ ಕ್ಲೀನಾಗಿದೆ. ಇದರಲ್ಲಿ ನೋಡಿ ಅರಿಶಿನ ಕುಂಕುಮದ ಮಾರ್ಕ್ಸ್ ಎಲ್ಲನೂ ಇತ್ತು, ಎಲ್ಲ ಕೂಡ ನೀಟಾಗಿ ಹೋಗಿದೆ. 1 ಬೈ 1 ಎಲ್ಲದನ್ನು ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದಾಗ ಕಾಲು ನೋವೆಲ್ಲನೂ ಬರ್ತಾ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕೆಲಸನಾದರೂ ಕೂಡ ಕೂತ್ಕೊಂಡು ಮಾಡೋಣ ಅನ್ನೋದ್ರಿಂದ ಎಲ್ಲ ವಸ್ತುಗಳನ್ನ ನೀಟಾಗಿ ತೊಳೆದಿದ್ದಾದಮೇಲೆ ಈಗ ಒಂದು ಕಡೆ ನೀಟಾಗಿರುವಂಥ ಪ್ರದೇಶದಲ್ಲಿ ಇಟ್ಟುಬಿಟ್ಟು ಅಲ್ಲೇ ಕೂತ್ಕೊಂಡು ನಾನು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ರಿಂದ ಕೂಡ ಕಾಲು ನೋವೆಲ್ಲ ಇಮ್ಮಡಿ ನೋವೆಲ್ಲ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೀವು ಕೂತ್ಕೊಂಡು ಮಾಡೋವಂಥ ಕೆಲಸಗಳೇನಾದರೂ ಇದ್ದರೆ ಈ ರೀತಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಬಟ್ಟೆಯಿಂದ ನೀಟಾಗಿ ಒರೆಸಿಡೋದಾದರೆ ವಾಟರ್ ಮಾರ್ಕ್ಸ್ ಬೀಳ್ದಿರ ಇರುತ್ತೆ, ತುಂಬ ದಿನಗಳವರೆಗೂ ಕಪ್ಪುಗಾಗ್ದಿರ ಇರುತ್ತೆ. 1 ಬೈ 1 ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, ಎಲ್ಲ ಐಟಮ್ಸು ಕೂಡ ಪಳಪಳ ಅಂತ ಬಂಗಾರದ ರೀತಿಯಲ್ಲಿ ಹೊಳಿತಾ ಇದೆ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಪೇಸ್ಟ್ನ ರೆಡಿ ಮಾಡಿಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಉಪಯೋಗಿಸ್ಕೊಳ್ಬೋದು. ಬಟ್ ನೀವು ಇದಕ್ಕೆ ನೀರನ್ನ ತಾಕಿಸ್ದಿರ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಸೇಮ್ ಪೇಸ್ಟ್ನ ಉಪಯೋಗಿಸ್ತಾ ಇಲ್ಲ, ವಿಭೂತಿನ ಉಪಯೋಗಿಸ್ತಾ ಇದ್ದೀನಿ. ಇನ್ನು ಲಾಸ್ಟ್ ಟೈಮು ನಾನು ಪೀತಾಂಬರಿನ ಉಪಯೋಗಿಸಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮಲ್ಲಿ ಕೆಲವೊಬ್ಬರು ಹೇಳ್ತಾ ಇದ್ರಿ ಕೋಲ್ಗೇಟ್ ಪೇಸ್ಟ್ನ ಉಪಯೋಗಿಸಿ ಅಂತ. ನಾನು ಒಂದೊಂದು ಸಾರಿ ಒಂದೊಂದು ಮೆಥಡಲ್ಲಿ ಕ್ಲೀನ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸಾರಿ ಪೀತಾಂಬರಿ ಖಾಲಿ ಆದಾಗ ಈ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ DIY ಪೇಸ್ಟ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ. ಸಡನ್ನಾಗಿ ಪೀತಾಂಬರಿ ಪೌಡರ್ ಎಲ್ಲ ಕೂಡ ಖಾಲಿ ಆದಾಗ, ಸಬೀನಾ ಎಲ್ಲ ಖಾಲಿ ಆದಾಗ ಈ ರೀತಿ ವಿಭೂತಿ ಪೌಡರ್ ಇದ್ದರೆ ವಿಭೂತಿ ಪೌಡರ್ನ ಉಪಯೋಗಿಸ್ಕೊಂಡು ಕೂಡ ನೀವು ಈ ಸಿಲ್ವರ್ ವೆಸಲ್ಸ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಬೆಳ್ಳಿ ಪಾತ್ರೆಗಳು ಈಗಾಗಲೇ ತುಂಬ ಕೊಳೆ ಆಗಿದೆ ಅನ್ನೋದಾದರೆ ಒಂದು ಸರಿ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಪಾತ್ರೆಗಳನ್ನ ಒಂದು ಸರಿ ನೀಟಾಗಿ ವಾಟರಲ್ಲೇ ತೊಳೆದು ಆಮೇಲೆ ವಿಭೂತಿ ಪೌಡರ್ನ ಅಪ್ಲೈ ಮಾಡಿ ಮತ್ತೆ ಇನ್ನೊಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ಒಣಗಿದ್ದು ಆದಮೇಲೆ ಡ್ರೈ ಆಗಿರೋವಂಥ ವಿಭೂತಿ ಪೌಡರ್ನೇ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಎಷ್ಟೇ ಕಪ್ಪಗಾಗಿದ್ರೂ ಕೂಡ ಇಮ್ಮಿಡಿಯೇಟಾಗಿರುವಂಥ ರಿಸಲ್ಟ್ನ ನೀವು ಅಬ್ಸರ್ವ್ ಮಾಡ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬ ಕಪ್ಪಗಾಗಿರುವಂಥ ಬೆಳ್ಳಿ ಪಾತ್ರೆಗಳಾದರೂ ಕೂಡ ಈ ಒಂದು ಮೆಥಡ್ನ ಫಾಲೋ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ತೇವ ಇರುವಂಥ ಪಾತ್ರೆಗಳ ಮೇಲೆ ಅಪ್ಲೈ ಮಾಡಿದ್ದ ಆದಮೇಲೆ ಕೊಳೆ ಹೋಗಿಲ್ಲ ಅನ್ನೋದಾದರೆ ಸ್ವಲ್ಪ ಒಣಗಿಸ್ಬಿಟ್ಟು ಅಥವಾ ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ಡ್ರೈ ವಿಭೂತಿ ಪೌಡರ್ನ ಹಾಕ್ಬಿಟ್ಟು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಒಂದು ಸರಿ ಉಜ್ಜಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೋದು. ವಾಟರಿಂದ ತೊಳಿಬೋದು. ನೋಡಿದ್ರಲ್ವಾ, ಈ ಒಂದು ವಸ್ತುಗಳನ್ನ ಕೂಡ ನಾನು ಇಮ್ಮಿಡಿಯೇಟಾಗಿ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ಪಾತ್ರೆಗಳೆಲ್ಲ ಕೂಡ ಪಳಪಳ ಅಂತ ಹೊಳಿತಾ ಇದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅದು ಕೂಡ ಬೆಳ್ಳಿ ಪಾತ್ರೆಗಳಂತೂ ಇನ್ನೂ ಪಳಪಳ ಅಂತ ಹೊಳಿತಾ ಇರುತ್ತೆ. ಲೈಟಿಂಗ್ಸ್ ಎಲ್ಲ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೀಟಾಗಿ ಕಾಣಿಸ್ಲಿ ಅನ್ನೋದ್ರಿಂದ. ಆ ಒಂದು ಲೈಟ್ ಬೆಳಕಲ್ಲಿ ಎಲ್ಲ ಪಾತ್ರೆಗಳು ಕೂಡ ತುಂಬ ಶೈನಿಯಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ನೀವು ಬೆಳ್ಳಿ ಪಾತ್ರೆಗಳಲ್ಲಿ ಒಂದು ಶೈನಿಂಗ್ ಬರಬೇಕು ಅನ್ನೋದಾದರೆ ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಐ ಹೋಪ್
ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಟೈಮ್ ಆಗಿರೋದ್ರಿಂದ ಹಬ್ಬಕ್ಕೆ ಪೂಜಾ ಪಾತ್ರೆಗಳನ್ನೆಲ್ಲ ಬೆಳಗ್ತಾ ಇರ್ತೀರ ಅಲ್ವಾ. ಸೊ ಈ ರೀತಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ನೋಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಲಿ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಇಲ್ಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.